ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ನಿನ್ನೆ ಮೊನ್ನೆಯಿಂದ ನನ್ನ ಲೈವ್ಗಳಲ್ಲಿ ನನಗೆ ಬರ್ತಿದ್ದು ಒಂದೇ ಒಂದು ಕ್ವಶನ್. ಇತ್ತೀಚೆಗೆ ಕರ್ನಾಟಕದಲ್ಲಿ ವಿಡಿಯೋ ಇದೆ, ಆಡಿಯೋ ಇದೆ ಅಂತ ಕಾಗೆ ಹಾರಿಸೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಿನ್ನ ಹತ್ರನೂ ವಿಡಿಯೋ ಇದೆಯಾ, ಆಡಿಯೋ ಇದೆಯಾ, ಇಲ್ಲ ನೀನು ಕಾಗೆ ಹಾರಿಸ್ತಿದ್ಯಾ ಅಂತ ಒಂದೇ ಕ್ವಶನ್ ಬರ್ತಾ ಇತ್ತು. ಮೈ ಡಿಯರ್ ಫ್ರೆಂಡ್ಸ್, ನಾವು ಕಾಗೆ ಹಾರಿಸೋರ್ನ ಎಕ್ಸ್ಪೋಸ್ ಮಾಡೋರು. ಆಡಿಯೋ ವಿಚಾರಕ್ಕೆ ಬರೋಕ್ಕೂ ಮುಂಚೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಇವತ್ತು ಇಷ್ಟೆಲ್ಲ ನಡೀತಿದೆಯಲ್ಲ, ಇದೆಲ್ಲ ಸ್ಟಾರ್ಟ್ ಆಗಿದ್ದು ಒಂದು ವಿಡಿಯೋದಿಂದ. ಸೌಜನ್ಯಳಿಗೆ ನ್ಯಾಯ ಅಂತ ಶುರುವಾದ ಒಂದು ವಿಡಿಯೋದಿಂದ ಇವತ್ತು ಧರ್ಮಸ್ಥಳದ ದೇವಸ್ಥಾನಕ್ಕೆ JCBಗಳು ನುಗ್ಗೋವರೆಗೂ ಈ ಪ್ರಕರಣನ ಹೇಳ್ಕೊಂಡು ಬಂದರು. ಆದರೆ ನಾವು ಪ್ರಕರಣ ಎಲ್ಲಿಂದ ಆರಂಭ ಆಯಿತೋ ಅಲ್ಲಿಂದನೇ ಶುರು ಮಾಡೋಣ. ಮಾರ್ಚ್ 29ನೇ ತಾರೀಕು ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಬಟ್ ಅದನ್ನು ಪಬ್ಲಿಷ್ ಮಾಡಿರಲಿಲ್ಲ. ಕಾರಣ ಏನಂದರೆ, ಅದಕ್ಕಿಂತ ಮುಂಚೆ ಈ ಸಮೀರ ಮಾಡಿದ್ನಲ್ಲ ಒಂದು ವಿಡಿಯೋ, ಅದನ್ನು ಕ್ವಶ್ಚನ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ನನಗೆ ಬಂದಂಥ ನೆಗೆಟಿವಿಟಿ, ಟ್ರೋಲಿಂಗ್, ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈಗುಳಗಳು, ಇದು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಯಾವಾಗ ಪರ್ಸ್ನಲ್ ಫೋಟೋಗಳನ್ನು ತಗೊಂಡು, ಫ್ಯಾಮಿಲಿಯವ್ರನ್ನ ತಗೊಂಡು ಆ ಫೋಟೋಗಳನ್ನು ಮಾರ್ಫ್ ಮಾಡಿ ಯಾವಾಗ ಟ್ರೋಲ್ ಮಾಡಿದ್ರು, ಸಹಜವಾಗಿ ಫ್ಯಾಮಿಲಿಯಲ್ಲಿ ಒಂದು ಮಾತು ಬರುತ್ತೆ, ಯಾಕೆ ಬೇಕು ಇದೆಲ್ಲ, ನಿನಗೆ ಸುಮ್ಮನಿದ್ರೆ ಆಗಲ್ವಾ? ಸೊ ಆ ಒಂದು ರೀಸನ್ಗೆ ಆ ವಿಡಿಯೋನ ನಾನು ಅವತ್ತು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತೇನು ಹೇಳ್ತಾ ಇದ್ದೀನಲ್ಲ, ಈ ತೋರ್ಸೋಕೊಟ್ಟಿದ್ದೀನಲ್ಲ ಈ ಆಡಿಯೋಗೆ ಸಂಬಂಧಪಟ್ಟಂಗೂ ನಾನು ಅವತ್ತೇ ಮಾತಾಡಿದ್ದೆ. ಬಹುಶಃ ಆ ವಿಡಿಯೋನ ನಾನು ಅವತ್ತೇ ಅಪ್ಲೋಡ್ ಮಾಡಿದ್ದರೆ ತುಂಬ ವಿಚಾರಗಳಿಗೆ ಕ್ಲಾರಿಟಿ ಸಿಗ್ತಿತ್ತು ಅಂತ ಅನಿಸುತ್ತೆ. ಸ್ಟಿಲ್ ಐ ರಿಗ್ರೆಟ್ ದಟ್. ಎನಿವೇಸ್, ಈಗ ನಿಮಗೆ ಬಹಳಷ್ಟು ವಿಚಾರಗಳು ಕ್ಲಿಯರ್ ಆಗಿದೆ. ಇದೆಲ್ಲ ಏನು, ಇದನ್ನೆಲ್ಲ ಮಾಡಿದವ್ರು ಯಾರು, ಮಾಡಿದವರ ಉದ್ದೇಶ ಏನು, ಎಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಫಸ್ಟು ಅವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾತಾಡಿದ್ದೆ, ಯಾವ ವಿಷಯದ ಬಗ್ಗೆ ಮಾತಾಡಿದ್ದೆ, ಒಂದು ಸಣ್ಣ ಬಿಟ್ಟಿದೆ, ಅದನ್ನು ನೋಡ್ಕೊಂಡು ಬನ್ನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯಾಳ ಒಂದು ಚಪ್ಪಲಿ ಸಿಕ್ಕಲಿಲ್ಲ ಅಂತ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ತುಂಬ ಜನ ಮಾತಾಡಿದ್ದಾರೆ. ಆದರೆ ಅದು ನಿಜಾಂಶ ಅಲ್ಲ. ಹಾಗಾದರೆ ಸತ್ಯ ಏನು? ನಿಜವಾಗ್ಲೂ ಸೌಜನ್ಯಾಳ ಒಂದು ಚಪ್ಪಲಿ ಸಿಕ್ಕಿರಲಿಲ್ವಾ? ಯಾವುದೇ ಒಂದು ಮೃತದೇಹ ಸಿಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಪ್ರೊಸೀಜರ್ ಪ್ರಕಾರ ಪಂಚನಾಮೆಯನ್ನು ಮಾಡಬೇಕು. ಅಂದರೆ ಮೃತದೇಹದ ಮೇಲೆ ಏನೇನು ವಸ್ತುಗಳಿತ್ತು ಅಥವಾ ಸರೌಂಡಿಂಗ್ನಲ್ಲಿ ಏನೇನು ವಸ್ತುಗಳಿತ್ತು ಅಂತ ಒಂದು ರಿಪೋರ್ಟ್ ಮಾಡಿ ಅದಕ್ಕೆ ಸಾಕಷ್ಟು ಜನರ ಸಾಕ್ಷಿಯನ್ನು ಕೂಡ ತಗೋಬೇಕು. ಈ ಸೌಜನ್ಯ ಪ್ರಕರಣದಲ್ಲೂ ಕೂಡ ಒಂದು ಪಂಚನಾಮೆಯನ್ನು ಮಾಡಿದ್ದಾರೆ. ಘಟನೆ ನಡೆದ ದಿನ ಅದೇ ಊರಿನ 4 ಸ್ಥಳೀಯರನ್ನ ಸಾಕ್ಷಿಗಳಾಗಿ ನೇಮಿಸ್ತಾರೆ. ಈ ಪಂಚನಾಮೆ ಪ್ರಕಾರ ಸೌಜನ್ಯಾಳ ದೇಹ ಸಿಕ್ಕಂತ 1.5 ಅಡಿ ದೂರದಲ್ಲಿ ಆಕೆಯ ಬಲಗಾಲಿನ ಚಪ್ಪಲಿ ಸಿಗುತ್ತೆ. ಅಂಡ್ ಈ ಚಪ್ಪಲಿ ಕೆಂಪು ಮತ್ತು ಕಪ್ಪು ಬಣ್ಣದ ಡಿಸೈನ್ ಅದು ಆಗಿರುತ್ತೆ ಅಂತ ಬರೆದಿದ್ದಾರೆ. ಆಲ್ಸೋ ಚಪ್ಪಲಿಯಲ್ಲಿ ಮಣ್ಣು ಅಥವಾ ಕೆಸರಿನ ಅಂಶ ಇತ್ತು ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ಆ ತೋಡಿನ ಸುತ್ತಮುತ್ತ ಹುಡುಕಾಡಿದಾಗ ಬಹಳಷ್ಟು ದೂರದಲ್ಲಿ ಆಕೆಯ ಎಡಗಾಲಿನ ಚಪ್ಪಲಿ ಕೂಡ ಸಿಗುತ್ತೆ. ಅಂಡ್ ಈ ಚಪ್ಪಲಿ ಕೂಡ ಕೆಂಪು ಮತ್ತು ಕಪ್ಪು ಬಣ್ಣದ ಡಿಸೈನ್ ಅದು ಆಗಿರುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಈ ವಿಚಾರವನ್ನ ಕೋರ್ಟ್ ಜಡ್ಜ್ಮೆಂಟ್ನಲ್ಲೂ ಕೂಡ ನೀವು ನೋಡಬಹುದು. ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ವಸ್ತುಗಳ ಪಟ್ಟಿಯಲ್ಲಿ 1 ಪೇರ್ ಸ್ಲಿಪ್ಪರ್ಸ್ ಅಂದ್ರೆ 1 ಜೊತೆ ಚಪ್ಪಲಿಗಳನ್ನ ಸಬ್ಮಿಟ್ ಮಾಡಲಾಗಿದೆ ಅಂತ ಕ್ಲಿಯರ್ ಆಗಿ ಬರೆದಿದ್ದಾರೆ. ಆದರೂ ಕೂಡ ಕೆಲವೊಂದಷ್ಟು ಜನ ಈ ವಿಚಾರವನ್ನ ತಪ್ಪಾಗಿ ಪ್ರಚಾರ ಮಾಡಿ ಯಾಕೆ ಈ ಪ್ರಕರಣದಲ್ಲಿ ಇಷ್ಟೊಂದು ಕನ್ಫ್ಯೂಷನ್ಗಳನ್ನ ಹುಟ್ಟಾಕ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಈ ಕೇಸ್ನಲ್ಲಿ ಇನ್ನೂ ದೊಡ್ಡ ಸುದ್ದಿಯಾದಂತಹ ವಿಚಾರ ಏನಂದ್ರೆ, ಸೌಜನ್ಯಾಳ ಇನ್ನರ್ ವೇರ್ ಘಟನಾ ಸ್ಥಳದಲ್ಲಿ ಸಿಗ್ಲಿಲ್ಲ. ಸೌಜನ್ಯಾಳ ಮನೆಯಿಂದ ಒಂದು ಇನ್ನರ್ ವೇರ್ ಅನ್ನ ತಗೊಂಡೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ತುಂಬಾನೇ ಸುದ್ದಿಯಾಗಿತ್ತು. ಸಮೀರ್ ಕೂಡ ತಮ್ಮ ವಿಡಿಯೋದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಲ್ಲೂ ಕೂಡ ಬಹಳಷ್ಟು ಜನ ತಪ್ಪಾಗಿ ಮಾಹಿತಿಗಳನ್ನ ಕೊಟ್ಟು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಕನ್ಫ್ಯೂಷನ್ಗಳು ಹುಟ್ಟೋದಕ್ಕೆ ಕಾರಣ ಆಗಿದ್ದಾರೆ. ಆಗ್ಲೇ ತೋರಿಸಿದ್ನಲ್ಲ, ಅದೇ ಪಂಚನಾಮೆಯಲ್ಲಿ ಈ ಒಂದು ವಿಷಯನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಘಟನಾ ಸ್ಥಳದಲ್ಲಿ ಕಂದು ಬಣ್ಣದ ಟೈಟ್ಸ್ ಅಂದ್ರೆ ಮಹಿಳೆಯರು ಧರಿಸುವಂತ ಒಂದು ಇನ್ನರ್ ವೇರ್ ಬಾಡಿಯ ಮೇಲೆ ಸಿಕ್ಕಿದೆ. ಅದು ಹರಿದ ಸ್ಥಿತಿಯಲ್ಲಿದ್ದು ಅದಕ್ಕೆ ಮಣ್ಣು ಕೂಡ ಮೆತ್ಕೊಂಡಿದೆ ಅಂತ ಈ ಒಂದು ರಿಪೋರ್ಟ್ ನಲ್ಲಿ ಬರೆದಿದ್ದಾರೆ. ಕೇವಲ ಬರೆಯೋದಷ್ಟೇ ಅಲ್ಲ, ಈ ಒಂದು ಹೇಳಿಕೆಗಳಿಗೆ ಅದೇ ಗ್ರಾಮದ 4 ಜನ ಸ್ಥಳೀಯರು ಸಾಕ್ಷಿಗಳಾಗಿರ್ತಾರೆ. ಡಿ ಕೃಷ್ಣ, ಅವಿನಾಶ್ ಶೆಟ್ಟಿ, ರಾಘವೇಂದ್ರ ಮತ್ತು ಶ್ರೀಮತಿ ಧನಲಕ್ಷ್ಮಿ ಅವರು ಸಾಕ್ಷಿಗಳಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮತ್ತು ಸಮೀರ್ ಅವರು ಮಾತಾಡಿದೀವಿ. ಆ ವಿಚಾರದ ಬಗ್ಗೆ ಸಮೀರ್ ಅವರು ಏನ್ ಹೇಳ್ತಾರೆ ಕೇಳಿಸ್ಕೊಂಡು ಬನ್ನಿ. ಗೊತ್ತಾಯ್ತಿದ್ರು. ಈಗ ನೀವು ಗಿರೀಶ್ ಅವರೇ ಒಂದು ಯಾವ್ದೋ ವಿಡಿಯೋದಲ್ಲಿ ಹೇಳ್ತಾರೆ, ಎಲ್ಲ ಒಂದ್ ಕಡೆ ಏನೋ ಒಂದು ಚಪ್ಪಲಿ ಸಿಕ್ಲಿಲ್ಲ ಅಂತ ಹೇಳ್ತಾರೆ. ನಿಮ್ ಪ್ರಕಾರ ನಿಜಾನ ಸುಳ್ಳ? ಯಾವ್ದು ಹೇಳಿ? ಸೌಜನ್ಯಾಳ ಒಂದು ಚಪ್ಪಲಿ ಸಿಕ್ಲಿಲ್ಲ ಅಂತ ಹೇಳ್ತಾರೆ.
ಒಂದು ಇಂಟರ್ವ್ಯೂ ರೀಸೆಂಟ್ ಆಗಿ ಸ್ಪಾಟ್ ಅಲ್ಲಿ ಸೌಜನ್ಯನ ಬ್ಯಾಗ್ ಬುಕ್ ಅವಳ ಬಟ್ಟೆ ಅವಳು ಬಿಟ್ರೆ ಇನ್ನೇನು ಸಿಕ್ಕಿಲ್ಲ ಬ್ರೋ ಅಲ್ಲಿ ಅಲ್ವಾ. ಅದು ಸಿಕ್ಕಿದೆ ಅಂತ ಪೊಲೀಸ್ ಅವರು ಡಾಕ್ಯುಮೆಂಟ್ಸ್ ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದು ಯಾವಾಗ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಅವರೇ ಸೀನ್ ನ ಕ್ರಿಯೇಟ್ ಮಾಡಿ ಅದಾದ್ಮೇಲೆ ಅಲ್ಲೆಲ್ಲ ಸಿಕ್ಕಿತ್ತು ಅಂತ ಹಾಕೊಂಡಿರೋದು. ಅದೇ ನನಗೆ ಗೊತ್ತಿಲ್ಲ ಬ್ರೋ. ಬಟ್ ಕೋರ್ಟ್ ಅಲ್ಲಿ ಆ ಜಡ್ಜ್ಮೆಂಟ್ ಅಲ್ಲಿ ಮೆನ್ಷನ್ ಆಗಿದೆ ಎಲ್ಲ ಆಗಿರೋದು. ಇವಾಗ ಆ ಡಾಕ್ಯುಮೆಂಟ್ಸ್ ಅಲ್ಲೆಲ್ಲ ನೀವು ನೋಡಿದ್ರೆ ಅವೆಲ್ಲ ಏನ್ ಲೆಟರ್ಸ್ ಬರ್ದಿರೋದು ಎಲ್ಲ ಅದೆಲ್ಲ ಪ್ರತಿಯೊಂದು ಬರ್ದಿರೋದ ಪೊಲೀಸ್ ಅವರು ಬ್ರೋ. ಗೊತ್ತಾಯ್ತು ಬ್ರೋ. ಈಗ ಅದಕ್ಕೆ ಸೈನ್ ಹಾಕಿದಾರಲ್ಲ ಬ್ರೋ. ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀವು ಆಕ್ಷನ್ ತಗೊಳ್ಳೋದಿದ್ರೆ ಆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಯಾರೆಲ್ಲ ಇದ್ರು ಮೊದಲು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಡಿಮ್ಯಾಂಡ್ ಸೇಮ್ ಥಿಂಗ್ ಬ್ರೋ. ಎಕ್ಸಾಕ್ಟ್ಲಿ ನಮ್ಮ ವಿಷಯನೂ ಅದೇನೆ. ಗೌಡ್ರು ಯಾರಿದಾರೋ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಬ್ರೋ. ಎಕ್ಸಾಕ್ಟ್ ಪಾಯಿಂಟ್. ಫೇರ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಬ್ರೋ. ಇನ್ವೆಸ್ಟಿಗೇಷನ್ ಅಲ್ಲೇ ಲೋಪದೋಷಗಳು ಹೆವಿ ಆಗಿರೋದು. ಸೇಮ್ ಪಾಯಿಂಟ್ ಬ್ರೋ. ನಮ್ದು ಅಕ್ವಿಟಲ್ ಕಮಿಟಿನ ಕೂರಿಸ್ಬಿಟ್ಟು ಫೇರ್ ಇನ್ವೆಸ್ಟಿಗೇಷನ್ ಮಾಡಿಸಿ ಅಂತ ಹೇಳ್ತಿರೋದು. ಈಗ ನೆಕ್ಸ್ಟ್ ಫರ್ದರ್ ಫೇರ್ ಇನ್ವೆಸ್ಟಿಗೇಷನ್ ಏನಾಗುತ್ತಲ್ಲ ಅದಾದ್ಮೇಲೆ ಕಂಪ್ಲೀಟ್ ಕೇಸ್ ತಿರುಗಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದು. ಅದನ್ನೇ ಬ್ರೋ ನಾವು ಹೇಳ್ತಿರೋದು. ಫೋಕಸ್ ಆನ್ ದಾಟ್. ಈ ಹಬ್ಬ ದಿನ ಒಂದೊಂದು ಇಂಟರ್ವ್ಯೂ ಹೋಗ್ಬಿಟ್ಟು ದಿನ ಒಂದೊಂದು ಸ್ಟೋರಿ ಹೇಳ್ತಾರೆ. ಯಾಕೆ ಬೇಕಾದ ಅದರಿಂದ ಏನು ಪ್ರಯೋಜನ ಇಲ್ಲ. ಪ್ರತಿದಿನ ಅದನ್ನೇ ಹೇಳಿ ಅಕ್ವಿಟಲ್ ಕಮಿಟಿ ಮಾಡಿ ಅಂತ. ಅದು ದಟ್ ವಿಲ್ ಕ್ರಿಯೇಟ್ ಮೋರ್ ಇಂಪ್ಯಾಕ್ಟ್. ಅದು ಏನ್ ಹೇಳ್ತಿದಾರೆ ಅಂತ ಹೇಳ್ತೀನಿ ಕೇಳಿ. ಈಗ ಅಕ್ವಿಟಲ್ ಕಮಿಟಿ ಕೂರಿಸಬೇಕು ಅಂತಂದ್ರೆ ಸರ್ಕಾರದ ಮೇಲೆ ಪ್ರೆಷರ್ ಬೀಳ್ಬೇಕು. ಸರ್ಕಾರದ ಮೇಲೆ ಪ್ರೆಷರ್ ಬೀಳ್ಬೇಕು ಅಂತಂದ್ರೆ ಈ ಮ್ಯಾಟರ್ ಹೈಲೈಟ್ ಆಗ್ತಾನೆ ಇರಬೇಕು. ಪಾಸಿಟಿವ್ ನೆಗೆಟಿವ್ ಬಟ್ ಹೈಲೈಟ್ ಆಗ್ತಾನೆ ಇರ್ಬೇಕು ಈ ಮ್ಯಾಟರ್. ಹೈಲೈಟ್ ಆಗಿ ಅಕ್ವಿಟಲ್ ಕಮಿಟಿ ಕೂರಿಸಿದ್ರೆ ಅವ್ರಿಗೆ ಗೊತ್ತು ನಾವು ನೆಗೆಟಿವ್ ಆಗಿ ಟ್ರೋಲ್ ಆದ್ರೂ ಪರವಾಗಿಲ್ಲ, ನಾವೇನೇ ಮಾತಾಡಿ ಟ್ರೋಲ್ ಆದ್ರೂ ಪರವಾಗಿಲ್ಲ, ಅಟ್ ಎನಿ ಕಾಸ್ಟ್ ಅದು ಸರ್ಕಾರ ಗಮನಕ್ಕೆ ಹೋಗುತ್ತೆ. ಹೋದಾಗ ಅಕ್ವಿಟಲ್ ಕಮಿಟಿ ಕೂರಿಸಿದಾಗ ಅದು ಸತ್ಯಾಂಶ ಏನಾದ್ರು ಹೊರಗೆ ಬಂದ್ಬಿಡುತ್ತಲ್ಲ. ಸೊ ಈಗ ಈ ಆಡಿಯೋದಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರು ಪ್ರಸ್ತಾಪ ಆಗಿದೆ, ಅಥವಾ ಈ ವಿಷಯ ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಪಡುತ್ತೆ. ಸಮೀರ್ ಹೇಳ್ತಾರೆ, ಅವತ್ತಿನ ದಿನ ಸೌಜನ್ಯಳ ಮೃತದೇಹ ಪತ್ತೆಯಾದ ದಿನ ಪಂಚನಾಮೆನೇ ಮಾಡಿರಲಿಲ್ಲ, ಅದನ್ನ ರೀಕ್ರಿಯೇಟ್ ಮಾಡಿದ್ರು, ಸೀನ್ ರೀಕ್ರಿಯೇಷನ್ ಮಾಡಿದ್ರು. ಅವತ್ತು ಈ ವಸ್ತುಗಳೆಲ್ಲ ಇದೆ ಅಂತ ಸಹಿ ತಗೊಂಡ್ರು. ಇದು ಪೊಲೀಸರ ಸೃಷ್ಟಿ ಮಾಡಿರೋ ನಕಲಿ ದಾಖಲೆ ಅಂತ ಸಮೀರ್ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇವರ ಗುರುಗಳು ಶ್ರೀ ಗಿರೀಶ್ ಮಟ್ಟಣ್ಣ ಅವರು ಒಂದು ಸಮಾವೇಶದಲ್ಲಿ ಹೇಳ್ತಾರೆ, ಪೊಲೀಸ್ನವರು ಸೀನ್ ರೀಕ್ರಿಯೇಷನ್ ಮಾಡಬೇಕಾಗಿತ್ತು. ಈ ಘಟನೆ ಹೇಗೆ ನಡೀತು ಅನ್ನೋದನ್ನ ರೀಕ್ರಿಯೇಟ್ ಮಾಡಿ ನೋಡಬೇಕಾಗಿತ್ತು. ಪೊಲೀಸ್ನವ್ರು ಮಾಡಿಲ್ಲ, ನಾನು ಮಾಡಿದ್ದೀನಿ ಅಂತ ಎದೆ ತಟ್ಕೊಂಡು ಒಂದು ದೊಡ್ಡ LED ಸ್ಕ್ರೀನ್ನಲ್ಲಿ ನೋಡಿ ಸೌಜನ್ಯಳನ್ನ ಹೀಗೇ ಹೊತ್ಕೊಂಡು ಬಂದರು, ಹೀಗೇ ಗುಡ್ಡದಿಂದ ತಳ್ಳಿದ್ರು, ಆಮೇಲೆ ಎಳ್ಕೊಂಡು ಹೋದ್ರು, ಒಂದು ಮರಕ್ಕೆ ಕಟ್ಟು ಹಾಕ್ಬಿಟ್ರು ಅಂತ ದೊಡ್ಡ ಪರದೆಯಲ್ಲಿ ತೋರಿಸಿದ್ರು. ಈಗ ನಿಮ್ಮಿಬ್ಬರಿಗೂ ಒಂದು ಕ್ವಶನ್. ನಮ್ಮ ಸಮೀರಣ್ಣ ಹೇಳ್ತಾನೆ ಪೊಲೀಸ್ನವರು ರೀಕ್ರಿಯೇಷನ್ ಮಾಡಿದ್ರು ಅಂತ. ನಮ್ಮ ಮಟ್ಟಣ್ಣ ಹೇಳ್ತಾರೆ ಪೊಲೀಸ್ನವರು ರೀಕ್ರಿಯೇಷನ್ ಮಾಡಲೇ ಇಲ್ಲ ಅಂತ. ಯಾವುದು ನಿಜ? ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟವರನ್ನೇ ಕೇಳಿ ಸರ್, ಯಾವುದು ನಿಜ ಅಂತ. ಆ್ಯಂಡ್ ನಿನ್ನೆ ಲೈವಲ್ಲೂ ಹೇಳಿದ್ದೆ, ಈ SIT ರಚನೆ ಆದಾಗ ನಾನೊಂದು ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಅಪ್ಲೋಡ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ ಅಂತ. ಆ ವಿಡಿಯೋದಲ್ಲೂ ನಾನು ಹೇಳಿದ್ದೆ, ಇವರಿಗೆ ಬೇಕಾಗಿರೋ ರೀತಿ ರಿಸಲ್ಟ್ ಬಂದಿಲ್ಲ ಅಂದರೆ SITನೂ ಕೂಡ ಸೋಲ್ಡ್ ಔಟ್ ಅಂತ ಇವರು ಹೇಳ್ತಾರೆ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೆ. ಅದಕ್ಕೆ ಸಾಕ್ಷಿ ಅನ್ನೋಂಗೆ ಸಮೀರನೇ ಒಂದು ಚಿಕ್ಕ ಲೈನ್ ಏನೋ ಹೇಳಿದಾನೆ, ಕೇಳಿಸ್ಕೊಳ್ಳಿ. ಪೊಲೀಸ್ ಸೆಕ್ಯೂರಿಟಿಗೆ ಪ್ರೊಸೀಜರ್ ಏನಂದರೆ, ಫಸ್ಟು ನೀವೊಂದು ಅಪ್ಲಿಕೇಶನ್ ಕೊಡಬೇಕು, ನಮ್ಗೆ ಈ ಥರ ಜೀವ ಬೆದರಿಕೆ ಇದೆ ಅಂತ. ಅದನ್ನ ಪೊಲೀಸರು ಥ್ರೆಟ್ ಅವ್ಯಾಲ್ಯೂಷನ್ ಅಂತ ಮಾಡ್ತಾರೆ. ಯಾವ ಲೆವೆಲ್ ಥ್ರೆಟ್ ಅಂತ, ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C. ನೀವು ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ನನ್ನ ಕೇಸಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂತಂದ್ರೆ, ದ ಲೀಸ್ಟ್ ಪರ್ಸನ್ ಯು ಕ್ಯಾನ್ ಟ್ರಸ್ಟ್ ಇಸ್ ಪೊಲೀಸ್. ಲೀಸ್ಟ್ ದೇ ಕ್ಯಾನ್ ಈಸಿಲಿ ವಿಲ್ ಬಿ ಕರಪ್ಟೆಡ್. ಇವ್ರು ಪೊಲೀಸ್ ಸೆಕ್ಯೂರಿಟಿ ತಗೊಂಡ್ಮೇಲೂ ಅವ್ರ ಸಾಕ್ಷಿಗಳು ಸೇಫ್ ಆಗಿರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಅವರು. ಅರ್ಥ ಆಯ್ತಾ? ಇವರ ನಿಜವಾದ ಉದ್ದೇಶ, ಇವರ ಅಸಲಿ ಉದ್ದೇಶಗಳು ಏನು ಅನ್ನೋದು ಬಹುಶಃ ಇವತ್ತು ಕರ್ನಾಟಕದ ಜನತೆಗೂ ಕೂಡ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಶ್ರೀ ಗಿರೀಶ್ ಮಟ್ಟಣ್ಣ ಅವರು ಬಹಳಷ್ಟು ಸಲ ಹೇಳಿದ್ದಾರೆ. ನನ್ನ ಹತ್ರ ಒಂದು ವಿಡಿಯೋ ಇದೆ, 3 ನಿಮಿಷದ ಆಡಿಯೋ ಇದೆ, ಅದನ್ನು ಬಿಟ್ಟರೆ ಕರ್ನಾಟಕ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅಂತ ಮಟ್ಟಣ್ಣ ಅವರು ಹೇಳಿದ್ದಾರೆ. ಶ್ರೀ ತಿಮ್ಮರೋಡಿ ಅವರು 2 ವಿಡಿಯೋ ಇದೆ ನನ್ನ ಹತ್ರ ಅಂತ ಒಂದು ಸ್ಯಾಟಲೈಟ್ ಚಾನಲ್ ಕೂತ್ಕೊಂಡು ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ಕ್ಯೂರಿಯಾಸಿಟಿಯಿಂದ ಸಮೀರ್ ಅವರಿಗೆ ಒಂದು ಪ್ರಶ್ನೆ ಕೇಳಿದೆ.
ಈ 3 ನಿಮಿಷದ ಆಡಿಯೋ ಬಗ್ಗೆ ನಿಮ್ಗೆ ಏನು ಗೊತ್ತು, ನೀವೇನಾದರೂ ನೋಡಿದ್ದೀರಾ ಅಂತ. ಅದಕ್ಕೂ ಸಮೀರ್ ಅವರು ಉತ್ತರ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಬ್ರೋ, ಇವ್ರು ಯಾವುದೋ ಒಂದು 3 ನಿಮಿಷದ ವಿಡಿಯೋ ಇದೆ ಅಂತ ಹೇಳ್ತಾರಲ್ಲ, ಆ ವಿಡಿಯೋ ನೀವು ನೋಡಿದ್ದೀರಾ? ಯಾವುದು? ಇವ್ರು ಯಾವುದೋ ಮಟ್ಟಣ್ಣ ಅವರು ಹೇಳ್ತಾರಲ್ಲ, ಒಂದೇನೋ 3 ನಿಮಿಷದ ವಿಡಿಯೋ ಇದೆ, ಯಾವುದೋ ಅಂತ ನನಗೂ ಗೊತ್ತಿಲ್ಲ ಬ್ರೋ, ಅವರೇ ಹೇಳಿದ್ದು ಒಂದು ಇಂಟರ್ವ್ಯೂ ಅಲ್ಲಿ. ಈ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಾಗೆ 3 ನಿಮಿಷದ ಒಂದು ವಿಡಿಯೋ ಇದೆ, ಅದನ್ನ ಬಿಟ್ಬಿಟ್ರೆ ಇಡೀ ಕರ್ನಾಟಕ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅಂತ ಏನೋ ಒಂದು ಹೇಳಿಕೆ ಕೊಟ್ಟಿದ್ರು ಬ್ರೋ. ಅದ್ ನೀವೇನಾದ್ರು ನೋಡಿದ್ದೀರಾ? ಅವರೇ ಹೇಳಿರೋದು ಬ್ರೋ, ನಾನು ಹೇಳಿದ್ದಲ್ಲ. ನನ್ ಗಮನಕ್ಕಂತ ಅದ್ ಯಾವ್ದು ಬಂದಿಲ್ಲ, ಮೇ ಬಿ ಇದೆ ಅನ್ನೋ ಗೊತ್ತಿಲ್ಲ, ಬಟ್ ನನ್ ಗಮನಕ್ಕಂತ ಯಾವ್ದು ಬಂದಿಲ್ಲ. ಅದು ಇದ್ರೆ ಬಿಡಕ್ಕೆ ಏನ್ ಬ್ರೋ ಪ್ರಾಬ್ಲಮ್ ಇವ್ರಿಗೆ? ಮೇ ಬಿ ಏನ್ ಗೊತ್ತು ಅದರಿಂದ. ಮತ್ತೆ ಇವಾಗ ಬ್ರೋ ಇನ್ನೊಂದೇನ್ ಗೊತ್ತಾ, ಸಾಕ್ಷಿಗಳಿದಾವೆ, ಸಾಕ್ಷಿಗಳಿದ್ರೆ ತಮ್ಮ ಮುಂದೆ ಮಾತಾಡ್ಸಿ ಅಂತೆಲ್ಲ ಹೇಳ್ತಿದಾರಲ್ಲ, ಅವ್ರು ರಿಪಬ್ಲಿಕ್ ಟಿವಿ ಅವ್ರಿಗೆ ಅದೇ ಹೇಳಿದ್ದು. ನಾನ್ ತರ್ತೀನಿ ಗುರು, ನಾನ್ ತಂದಾದ್ಮೇಲೆ ಇದು ಅಕ್ವಿಟಲ್ ಕಮಿಟಿ ಕೂರಿಸಿ ಫೇರ್ ಇನ್ವೆಸ್ಟಿಗೇಷನ್ ಆಗಿ ಜಡ್ಜ್ಮೆಂಟ್ ಬರೋವರ್ಗುನು ಅವ್ರಿಗೆ ಸೇಫ್ಟಿ ನೀವು ಕೊಡ್ತೀರಾ ಅಂತ ಕೇಳಿದ್ರು ಬ್ರೋ. ಇವ್ರು ಕೊಡಲ್ಲ ಅಂತ ಕೈ ಎತ್ಬಿಟ್ರು. ಮತ್ತೆ ಅವರೇ ಅಲ್ಲ ಬ್ರೋ, ಮುಂದೆ ಹೆಂಗ್ ತರ್ತಾರ ಹೇಳಿ? ಆಲ್ರೆಡಿ ಇರೋದೇ ಲಿಮಿಟೆಡ್ ಸಾಕ್ಷಿ ಏನಿದಾವೋ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ತುಂಬಾ ಅಂದ್ರೆ ತುಂಬಾ ಲಿಮಿಟೆಡ್ ಇದೆ. ಅವರು ಆಲ್ಮೋಸ್ಟ್ 50% ಹೆದರ್ಕೊಂಡೇ ಇದಾವೆ ಮುಂದೆ ಬರ್ಲಿಕ್ಕೆ. ಬ್ರೋ ಥಿಂಗ್ ಏನ್ ಗೊತ್ತಾ ಬ್ರೋ, ಸಾಕ್ಷಿಗಳು ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಮಿಸ್ಇನ್ಫಾರ್ಮೇಶನ್ ಹೋಗ್ತಿರೋದು ಎಲ್ಲಿ ಗೊತ್ತಾ? 2018 ಒಂದು ಜಡ್ಜ್ಮೆಂಟ್ ಇದೆ, ಕೋರ್ಟ್ ಜಡ್ಜ್ಮೆಂಟ್. ಪೊಲೀಸ್ ಸೆಕ್ಯೂರಿಟಿ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್ ಅಂತ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಎಲ್ರಿಗೂ ಪೊಲೀಸ್ ಸೆಕ್ಯೂರಿಟಿ ಕೊಡಕ್ಕಾಗಲ್ಲ, ಇಟ್ ಈಸ್ ಬೇಸ್ಡ್ ಆನ್ ಎ ಸೆಲೆಕ್ಟೆಡ್ ಕೇಸಸ್. ಅದಕ್ಕೆ ಇರಿ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಫರ್ದರ್ ಯಾರು ಸಾಕ್ಷಿ ಆಗ್ಬಹುದು ಅಂತ ಇವ್ರಿಗೂ ಗೊತ್ತಿದೆ, ಆಪೋಸಿಟ್ ಪರ್ಸನ್ಸ್ಗೂ ಗೊತ್ತಿದೆ. ಆಪೋಸಿಟ್ ಪರ್ಸನ್ಸ್ ಆಲ್ರೆಡಿ ಅವರು ಕೈ ಮುರಿಯೋದು ಕಾಲ್ ಮುರಿಯೋದು ಮಾಡಿ ಭಯ ಅನ್ನೋದು ಇಟ್ಟಿದ್ದಾರೆ. ಬಟ್ ಈಗ ಅವರು ಅವ್ರಿಗೆ ಹಿಂಗ ಮಾಡಿ ಧೈರ್ಯ ತುಂಬಿ ಮುಂದೆ ಬರ್ಲಿಕ್ಕೆ ಒಂದ್ ಸ್ವಲ್ಪ ಪ್ರೋತ್ಸಾಹ ನೀಡ್ತಾವ್ರ. ಅದೇ ಬ್ರೋ, ಕಾಂಟ್ರವರ್ಸಿ ಮಾಡ್ಲಿಕ್ಕೆ ಅವ್ರು ಮುಂದೆ ಕರ್ಕೊಂಡ್ ಬಂದ್ಬಿಟ್ರು. ನನ್ನ ಹತ್ರ ಒಂದಷ್ಟು ಸೊಲ್ಯೂಷನ್ಸ್ ಇದೆ ಬ್ರೋ, ನಾನು ಅದನ್ನ ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆಲ್ರೆಡಿ ಮಾತಾಡಿದೀನಿ, ಜಸ್ಟ್ ಎಡಿಟ್ ಮಾಡ್ಬೇಕಷ್ಟೇ. ಕೇಳಿಸ್ಕೊಂಡ್ರ? ಅಣ್ಣನಿಗೆ ವಿಡಿಯೋ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಮಾಹಿತಿ ಇಲ್ಲ, ಆದ್ರೂ ಕೂಡ ಅಣ್ಣ ರಿಸರ್ಚ್ ಮಾಡಿ ವಿಡಿಯೋ ಮಾಡಿದ್ರಂತೆ. ಸಮೀರನ್ಗೆ ಬಹುಶಃ ವಿಡಿಯೋ ಇರೋದು ಗೊತ್ತಿಲ್ಲದೆ ಇರ್ಬೋದು, ಲೆಟ್ಸ್ ಗಿವ್ ಹಿಮ್ ಅ ಫೇರ್ ಚಾನ್ಸ್. ಆದ್ರೆ ಶ್ರೀ ಗಿರೀಶ್ ಮಟ್ಟಣ್ಣ ಅವ್ರಿಗೆ ಕರೆಕ್ಟಾಗಿ ಗೊತ್ತಲ್ವಾ ವಿಡಿಯೋ ಎಷ್ಟು ನಿಮಿಷದ್ದು, ಯಾವಾಗಿಂದು, ವಿಡಿಯೋದಲ್ಲಿ ಏನಿದೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗ ನಿಮ್ಮ ಕುತ್ತಿಗೆಗೆ ಬರುವಂತಹ ಸಂದರ್ಭ ಬಂದರೂ ಯಾಕೆ ವಿಡಿಯೋಗಳನ್ನು ರಿಲೀಸ್ ಮಾಡ್ತಿಲ್ಲ? ನಿಜವಾಗ್ಲೂ ನಿಮ್ಮ ಹತ್ರ ವಿಡಿಯೋ ಇದೆಯಾ? ಇದಕ್ಕೆ ಗಿರೀಶ್ ಮಟ್ಟಣ್ಣ ಅವರೇ ಉತ್ತರ ಕೊಡಬೇಕು. ಇಷ್ಟೊತ್ತು ನೀವೇನು ಕೇಳಿಸ್ಕೊಂಡ್ರಿ, ಇದು 1.5 ಗಂಟೆಯ ಕಾನ್ವರ್ಸೇಷನ್ ಅಲ್ಲಿ ಚಿಕ್ಕ ಪೋರ್ಷನ್, ಪ್ರಾಬಬ್ಲಿ ಒಂದು 5 ನಿಮಿಷ ಇರ್ಬೋದಷ್ಟೇ. ಈ ಥರದ್ದು ಬಹಳಷ್ಟು ಕಥೆಗಳನ್ನು ಸಮೀರಣ್ಣ ಹೇಳಿದ ನನ್ನ ಜೊತೆ. ಆ ಕಥೆಗಳು ಏನೇನಿತ್ತು, ಅದರಲ್ಲಿ ಒಂದು ಪುಷ್ಪಕ ವಿಮಾನದೊಂದು ಕಥೆ ಇದೆ, ತುಂಬ ಚೆನ್ನಾಗಿದೆ ಅದು, ಅದ್ರ ಬಗ್ಗೆನೂ ಮಾತಾಡೋಣ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದೀನಿ, ದಾಖಲೆ ಸಮೇತ ಮಾತಾಡೋಣ. ಆಮೇಲೆ ಈ ಸೌಜನ್ಯ ಪ್ರಕರಣ ಹೊಸದರಲ್ಲಿ ಬೆಳಕಿಗೆ ಬಂದಾಗ ಈ CCTV ವಿಚಾರ ತುಂಬ ಸೌಂಡ್ ಆಯಿತು. ನನಗೆ ಆಲ್ಮೋಸ್ಟ್ ಒಂದು 3-4 ತಿಂಗಳು ಹಿಡಿದಿದೆ ಅದನ್ನು ಹುಡ್ಕೋದಕ್ಕೆ. 2012 ಒಂದು ವಿಡಿಯೋ ಸಿಕ್ಕಿದೆ, ಅದನ್ನು ತೋರಿಸ್ತೀನಿ. ಈ ಥರದ್ದು ತುಂಬ ವಿಷಯಗಳಿದೆ, ಅದನ್ನೆಲ್ಲ ಮಾತಾಡೋಣ ಇನ್ನೊಂದು ವಿಡಿಯೋದಲ್ಲಿ. ಸೊ ಸಾಧ್ಯವಾದರೆ ಇನ್ಮೇಲೆ ರೆಗ್ಯುಲರ್ ಆಗಿ ಲೈವಲ್ಲಿ ಟಚ್ಚಲ್ಲಿ ಇರ್ತೀನಿ. ಸೊ ಈ ಬುಡುಬುಡಿಕೆ ಗ್ಯಾಂಗ್ ಇದೆಯಲ್ಲ, ಈ ಬುಡುಬುಡಿಕೆ ಗ್ಯಾಂಗ್ನ ಎಕ್ಸ್ಪೋಸ್ ಮಾಡೋಣ. ಸೊ ಈಗ ನಿಮಗೂ ವಿಚಾರಗಳು ಗೊತ್ತಾಗಿದೆ. ಆ್ಯಂಡ್ ಯೂಟ್ಯೂಬರ್ಸ್ಗಳು ಒಂದಷ್ಟು ಜನ ಈ ನಕಲಿ ಹೋರಾಟಗಾರರನ್ನ ನೋಡಿಕೊಂಡು ಕುಣಿದಾಡ್ತಿದ್ರಲ್ಲ, ಈಗ ಒಂದ್ಸಲ ಕನ್ನಡಿಲಿ ಹೋಗಿ ನಿಮ್ಮ ಮುಖಗಳನ್ನ ನೀವೇ ಒಂದ್ಸಲ ನೋಡ್ಕೊಳ್ಳಿ. ಆ್ಯಂಡ್ ಈತ ಹೇಳಿದ್ದನ್ನೆಲ್ಲ ನಿಜ ಅಂತ ನಂಬ್ಕೊಂಡು ಒಂದಷ್ಟು ಜನ ಕುಣಿದ್ರಲ್ಲ, ಈಗಲೂ ಕಾಲ ಮಿಂಚಿಲ್ಲ, ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ. ಆ್ಯಂಡ್ ಜನಗಳು ಇವಾಗಲಾದರೂ ಎದ್ದೇಳ್ರಪ್ಪ, ಸಾಕು ನಿದ್ದೆ ಮಾಡಿ, ಈಗಲಾದರೂ ಎದ್ದೇಳಿ, ಇದನ್ನು ಪ್ರಶ್ನೆ ಮಾಡಿ. ಇನ್ನು ಇವರನ್ನು ಸುಮ್ಮನೆ ಬಿಟ್ಟರೆ ಈ ಥರದ ಇನ್ನೊಂದಷ್ಟು ಜನ ಹುಟ್ಕೋತಾರೆ, ಮತ್ತೆ ಈ ಥರದ ಪ್ರಕರಣಗಳು ನಡೀತಾನೆ ಇರ್ತವೆ. ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ತುಂಬ ಇನ್ಫಾರ್ಮೇಷನ್ಗಳಿದೆ, ಅದನ್ನು ತೊಗೊಂಡು ಬರ್ತೀನಿ, ಕಾಯ್ತಾರೆ.